ಪುಣ್ಯದ ತಕ್ಕಡಿ ಹೇಗೋ ಹಾಗೆ ನಿತ್ಯ ಜೀವನದಲ್ಲಿ ನಡೆಯುವಂತಹ ಕಷ್ಟ ಕಾರ್ಪಣ್ಯಗಳ ಸುಖ ದುಃಖಗಳ ತಕ್ಕಡಿ ಅಂತ ಕರೀಬಹುದು. ಇದು ಅತ್ಯಂತ ಮಧ್ಯಮದಲ್ಲಿ ದೇಹದ ಕಾಲಪುರುಷನ ದೇಹದ ಮಧ್ಯಭಾಗದಲ್ಲಿ ಬರುತ್ತೆ. ಈ ಕಡೆ ಕಷ್ಟವೂ ಇಲ್ಲ, ಈ ಕಡೆ ದುಃಖವೂ ಇಲ್ಲ. ಹೀಗಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವರಿಗೆ ಬಹಳಷ್ಟು ಜನರ ಮಧ್ಯೆ ಇರುವಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಾವು ನೆನೆಸ್ಬೇಕು. ಅಂಥ ಗುಣಗಳು, ಅವರು ಎಂಥ ಮಾತನಾಡಿದ್ದೆಲ್ಲ ಗೊತ್ತು. ಯೋಗವಿದು ನಿಜ ಯೋಗ ಸಿದ್ಧರಿಗಾಗಮಜ್ಞರಿಗಾಗಮವು ಮೇನ್ ಭೋಗಿ ಭೂಷಣ ನಮನ ನಿಜ ಸುಜ್ಞಾನ ಸಿದ್ಧರಿಗೆ ಬೇಗ ಲಭಿಸುವದಿಷ್ಟ ಸಿದ್ಧಿ ವಿರಾಗಿ ಜನರಿಗೆ ಭಾವಿಸಲು ಭವರೋಗ ಹರವಿ ಫಲವ ಸಂತತ ಶ್ರವಣಗೈವರಿಗೆ. ತುಲಾರಾಶಿ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಈ ಮೂರು ನಕ್ಷತ್ರಗಳು ತುಲಾರಾಶಿ. ಮೊದಲೇ 2 ಚರಣ, ಚಿತ್ತಾ ನಕ್ಷತ್ರದ ಮೊದಲು 2 ಚರಣ ಈಗಾಗಲೇ ಕನ್ಯಾ ರಾಶಿಯಲ್ಲಿ ನಾವು ಚಿಂತನೆಯನ್ನು ಮಾಡಿದ್ವಿ. ಮುಂದಿನ 2 ಚರಣ ಅಂದ್ರೆ 4 ಚರಣ ಇರ್ತಾವಲ್ಲ, ಅದರಾಗಿ 2 ಚರಣ ಚಿತ್ತಾ ನಕ್ಷತ್ರದ 2 ಚರಣ ತುಲಾರಾಶಿಯಲ್ಲಿ, ಸ್ವಾತಿ ನಕ್ಷತ್ರದ 4 ಚರಣ, ವಿಶಾಖ ನಕ್ಷತ್ರದ 3 ಚರಣ ಸೇರಿ ತುಲಾರಾಶಿಯಾಗಿದೆ. ಚಿತ್ತಾ ನಕ್ಷತ್ರದ 2 ಚರಣಕ್ಕೆ ರಾ ಮತ್ತು ರಿ ಎನ್ನುವಂತ ಚರಣಾಕ್ಷರಗಳಿವೆ. ಅದೇ ರೀತಿ ಸ್ವಾತಿ ನಕ್ಷತ್ರಕ್ಕೆ ರು, ರೇ, ರೋ, ತ ಅನ್ನುವಂಥ ಚರಣಾಕ್ಷರಗಳು, ತಿ, ತು, ತೇ ಅನ್ನುವಂಥದ್ದು ವಿಶಾಖ ನಕ್ಷತ್ರದ ಚರಣಗಳು. ಸ್ವಾತಿ ನಕ್ಷತ್ರ ಅಂತ್ಯನಾಡಿ, ಚಿತ್ತಾ ನಕ್ಷತ್ರ ಮಧ್ಯನಾಡಿ, ವಿಶಾಖ ನಕ್ಷತ್ರ ಕೂಡ ಅಂತ್ಯನಾಡಿ. ತುಲಾರಾಶಿ ಶೂದ್ರವರ್ಣ, ಮಾನವ ವರ್ಷ, ವಾಯು ತತ್ವದ ರಾಶಿ, ರಾಶಿ ಸ್ವಾಮಿ ಶುಕ್ರ. ಇಷ್ಟು ಮುಖ್ಯ ಮಾಹಿತಿ. ಇದರಲ್ಲಿ ಸ್ವಾತಿ ನಕ್ಷತ್ರ ದೇವಗಣದ್ದು, ಚಿತ್ತಾ ನಕ್ಷತ್ರ ರಾಕ್ಷಸಗಣ ಮತ್ತು ವಿಶಾಖ ನಕ್ಷತ್ರ ಕೂಡ ರಾಕ್ಷಸಗಣ. ಇಲ್ಲಿ ನಕ್ಷತ್ರಗಳಿಂದ ಯಾವ ರೀತಿ ವ್ಯತ್ಯಾಸ ಆಗ್ತದೆ, ರಾಶಿಯ ಮೂಲ ಸ್ವಭಾವಗಳೇನು ಅಂತೇಳಿ ನಾವು ಚಿಂತನೆ ಮಾಡಿದಾಗ ಕಾಲಪುರುಷನ ದೇಹದಲ್ಲಿ ರಾಶಿಗಳನ್ನು ಚಿಂತನೆ ಮಾಡಿದ್ದಾರೆ. ಕಾಲಪುರುಷನ ದೇಹದಲ್ಲಿ ತುಲಾರಾಶಿ ಕಟಿ ಭಾಗ ಅಂತ ಹೇಳಿ ಮಧ್ಯಭಾಗ ಏನಿದೆ, ಆ ಕಟಿ ಭಾಗ ಅಂದ್ಕೊಂಡು ಟೊಂಕದಿಂದ ಸ್ವಲ್ಪ ಟೊಂಕದಿಂದ ಕೆಳಗಿನ ತೊಡೆಯವರೆಗಿನ ಭಾಗ, ಈ ಭಾಗಿನ ಮಧ್ಯಮ ಭಾಗ, ಇದಕ್ಕೆ ತುಲಾರಾಶಿ. ತುಲಾರಾಶಿ ಇದ್ದಂಥ ಸ್ಥಿತಿ ಯಾವ ರೀತಿ ಅಂತ ಹೇಳಿ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಚಿತ್ರಗಳನ್ನು ನೋಡಿದರೆ ತುಲಾ ಅಂದ ತಕ್ಷಣ ಸಾಕು ನಮಗೆ ತಕ್ಕಡಿ ಕಾಣಿಸ್ತದೆ. ಆದರೆ ಅಲ್ಲಿ ಇರುವಂಥದ್ದು ಏನು ಅಂತ ಹೇಳಿದ್ರೆ, ರಾಶಿ ವರ್ಣನ ಯಾವ ರೀತಿ ಅಂದ್ರೆ ತಕ್ಕಡಿಯನ್ನ ಹಿಡಿದಂತ ಒಬ್ಬ ಪುರುಷ. ಈ ಪ್ರಶ್ನೆ ಬರೋದು ಏನಂದ್ರೆ, ತಕ್ಕಡಿ ಹಿಡಿದವ್ರು ಯಾರು? ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಮತ್ತು ನಿತ್ಯ ಜೀವನದಲ್ಲಿ ತಕ್ಕಡಿ ಹಿಡಿದವ್ರು ಯಾರು? ಮೊದಲೇ ತಕ್ಕಡಿ ಹಿಡಿದವರು ಯಾರು ಅಂತ ಹೇಳಿದ್ರೆ ಚಿತ್ರಗುಪ್ತರು. ಜನರ ಪಾಪ ಪುಣ್ಯಗಳ ತಕ್ಕಡಿಯನ್ನು ತೂಗುತ್ತಾರೆ. 2ನೇ ತಕ್ಕಡಿ ಹಿಡಿದವರು ಯಮದೇವರು, ಅದಕ್ಕೆ ನ್ಯಾಯ ಕೊಡುವಂಥವ್ರು. 3ನೇ ತಕ್ಕಡಿ ಅಂತ ಹೇಳಿದ್ರೆ ನಾವು ಈ ವ್ಯಾವಹಾರಿಕ ಜೀವನದಲ್ಲಿ ನಾವು ವ್ಯಾಪಾರಿ ವರ್ಗವನ್ನು ನಾವು ಚಿಂತನೆ ಮಾಡಬಹುದು. ಅದು ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂತಹ ಒಂದು ತಕ್ಕಡಿ ಅಂತ ಹೇಳಿದ್ರೆ ಅದು ನ್ಯಾಯದಾನದ ತಕ್ಕಡಿ. ನ್ಯಾಯ ಅಂತೇನಿದೆ ಅದು ತಕ್ಕಡಿಯಲ್ಲಿ ತೂಗುವಂಥದ್ದು ಅಂತೇಳಿ ಸಾಮಾನ್ಯವಾಗಿ ನಾವೆಲ್ಲ ಅದನ್ನು ಚಿಂತನೆ ಮಾಡ್ತಿರ್ತೀವಿ. ಎಲ್ಲ ಕೋರ್ಟ್ಗಳಲ್ಲಿಯೂ ಸಹಿತ ತಕ್ಕಡಿಯನ್ನು ತೋರಿಸ್ತಾರೆ. ಪಾಪ ಪುಣ್ಯದ ತಕ್ಕಡಿ ಹೇಗೋ ಹಾಗೆ ನಿತ್ಯ ಜೀವನದಲ್ಲಿ ನಡೆಯುವಂತಹ ಕಷ್ಟ ಕಾರ್ಪಣ್ಯಗಳ ಸುಖ ದುಃಖಗಳ ತಕ್ಕಡಿ ಅಂತ ಕರೀಬಹುದು. ಇದು ಅತ್ಯಂತ ಮಧ್ಯಮದಲ್ಲಿ ದೇಹದ ಕಾಲಪುರುಷನ ದೇಹದ ಮಧ್ಯಭಾಗದಲ್ಲಿ ಬರತಕ್ಕಂಥದ್ದು. ಈ ಕಡೆ ಕಷ್ಟವೂ ಇಲ್ಲ, ಈ ಕಡೆ ದುಃಖವೂ ಇಲ್ಲ, ಈ ಕಡೆ ಬಹಳಷ್ಟು ಸಂತೋಷ ಇಲ್ಲ. ಇಂಥ ಒಂದು ಬ್ಯಾಲೆನ್ಸ್ ಮಾಡುವಂತಹ ಒಂದು ರಾಶಿ ಅಂತ ಹೇಳಿದ್ರೆ ಅದು ತುಲಾರಾಶಿ. ಈ ತುಲಾರಾಶಿಯ ಜನ ಯಾವ ರೀತಿ ಇರ್ತಾರೆ?
ಅವರ ಜೀವನ ಹೇಗೆ ಅಂತೇಳಿ ನಾವು ಚಿಂತನೆ ಮಾಡಿದಾಗ ಚಿತ್ತ ನಕ್ಷತ್ರ ನೋಡಿ, ಚಿತ್ತ ಹೆಸರೇ ಹೇಳ್ತದೆ. ಚಿತ್ತ ಅನ್ನುವಂಥ ನಕ್ಷತ್ರ ಚಿತ್ರವರ್ಣ. ಇವರೆಲ್ಲ ತುಲಾರಾಶಿಯ ಗುಣಗಳಲ್ಲಿ ಒಂದು ಏನಂತ ಹೇಳಿದ್ರೆ, ಇವರು ವಿಚಿತ್ರವಾಗಿರ್ತಕ್ಕಂಥ ಕಲರ್ ಡ್ರೆಸ್ ಅವನ್ನ ಲೈಕ್ ಮಾಡ್ತಾರೆ. ಬಹಳಷ್ಟು ಬಣ್ಣದ ಜೀವನ ಅಪೇಕ್ಷೆ ಪಡ್ತಾರೆ. ಫ್ಯಾಸಿನೇಟಿಂಗ್ ಆಗಿರ್ಬೇಕಂತಾರೆ. ಮಾತು ಉತ್ತಮವಾಗಿರ್ತದೆ. ಜೀವನದ ಎಲ್ಲ ಹಂತದಲ್ಲಿಯೂ ಸಹಿತ ಇವರು ಬಣ್ಣವನ್ನು ಅಪೇಕ್ಷೆ ಪಡ್ತಾರೆ. ಒಬ್ಬಂಟಿಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇವರಿಗೆ. ಬಹಳಷ್ಟು ಜನರ ಮಧ್ಯೆ ಇರುವಂಥವ್ರು, ಜನರನ್ನೇ ಅಂದ್ರೆ ಅವರು ಸಾಮಾಜಿಕ ಜೀವನ ಬಹಳ ಉತ್ತಮವಾಗಿರ್ತದೆ. ತುಲಾರಾಶಿಯವರ ಸಾಮಾಜಿಕ ಜೀವನ ಬಹಳ ಉತ್ತಮವಾಗಿರ್ತದೆ ಅಂತ ಹೇಳಿ. ಈ ಚಿತ್ತ ನಕ್ಷತ್ರದ ಗುಣ ರಾಕ್ಷಸ ಗಣ ಮತ್ತು ಚಿತ್ತ ನಕ್ಷತ್ರ ಆಗಿದ್ದರಿಂದ ಇವರು ಮಾಡುವಂತಹ ಮಾತನಾಡೋದಾಗಲಿ, ಕೃತಿಯಾಗಲಿ ಮತ್ತು ವ್ಯವಹಾರಗಳಲ್ಲಾಗಲಿ ಸ್ವಲ್ಪ ವ್ಯತ್ಯಾಸ. ಇವರು ನ್ಯಾಯನಿಷ್ಠರು ಅಂತ ಚಿತ್ರಗುಪ್ತರು ಅಂತ ಅಗಳ ನೆನೆಸಿದೆ ನಿಮಗೆ. ಆ ರೀತಿ ನ್ಯಾಯನಿಷ್ಠರು, ನ್ಯಾಯದ ಪ್ರಶ್ನೆ ಬಂದಾಗ ಯಾವುದನ್ನೂ ಅವರು ನೋಡೋದಿಲ್ಲ. ನಿಷ್ಠುರವಾಗಿರತಕ್ಕಂಥವ್ರು ಇವರು. ಎಷ್ಟು ತಾವು ಬೆರೆತು ಹೋಗ್ತಾರೋ ಜನರಲ್ಲಿ, ಎಷ್ಟು ತಾವು ಆತ್ಮೀಯರು ಅನ್ಸ್ಕೊಂಡಿರ್ತಾರೋ ಅಷ್ಟೇ ಆತ್ಮೀಯರನ್ನು ಸಹಿತ ನ್ಯಾಯದಾನ ಸಂದರ್ಭದಲ್ಲಿ ಕಣ್ಣೆತ್ತಿ ನೋಡುವುದಿಲ್ಲ ಅಂತಹ ಗುಣ ಇವರಿಗಿರ್ತದೆ. ಒಂದು ಈ ಗುಣಗಳಲ್ಲಿ ಮಾತನಾಡುವಂತಹ ಗುಣ ಇದೆ. ಚಿತ್ತ ನಕ್ಷತ್ರದವರು ಮಾತನಾಡ್ತಾರೆ ಅಂತ ಹೇಳಿದ್ರೆ ಅವರು ನಿಷ್ಠುರವಾಗಿ ಮಾತನಾಡ್ತಾರೆ. ಅದರಲ್ಲಿ ತುಲಾರಾಶಿಯ ಚಿತ್ತ ನಕ್ಷತ್ರದವರು ನಿಷ್ಠುರ ಮಾತುಗಳು ಜಾಸ್ತಿ. ಅದು ಕೇವಲ ಮಾತಿನಲ್ಲಿರುವುದಿಲ್ಲ, ಅದು ಕೃತಿಯಲ್ಲಿ ಬರ್ತದೆ ಅಂತೇಳಿ. ಏನು ಮಾತಾಡ್ತಾರೋ ಹಾಗೆ ನಡೀತಾರೆ. ಒಬ್ಬ ನಾನು ಇವತ್ತಿನ ದಿವಸ ಉಪವಾಸ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದರೆ, ಏಕಾದಶಿ ಉಪವಾಸ ಸಂಕಲ್ಪ ಮಾಡಿದರೆ ಇಡೀ ದಿನ ಪೂರ್ಣ ಉಪವಾಸ ಮಾಡಿಬಿಡ್ತಾರೆ. ಸಾಮಾನ್ಯವಾಗಿ ಚಿತ್ತ ಬಂದ ಕಡೆ ಹೊಳ್ತಾರೆ ಅಂತೇಳಿ ನಾವೆಲ್ಲ ಕಲ್ಪನೆ ಮಾಡ್ಬೋದು. ಚಿತ್ತ ವೃತ್ತಿಯ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಚಿತ್ತ ಉಪವಾಸ ಮಾಡೋ ಕಡೆ ಬಂದ್ರೆ ಉಪವಾಸವನ್ನೇ ಮಾಡ್ತಾರೆ. ಮಾಡಬಾರದು ಅಂತ ಮಾಡಿ ಬಂದ್ರೆ ಏನು ಮಾಡೋದು. ಅಂತಹ ಗುಣಗಳು ಈ ಚಿತ್ತ ನಕ್ಷತ್ರದಿಂದ ನೋಡಬಹುದು. ಸ್ವಾತಿ ನಕ್ಷತ್ರದವರು ಕಲಾಕಾರರು. ನಾವು ಈ ತುಲಾರಾಶಿಯ ಸ್ವಾಮಿ ಶುಕ್ರ ಆಗಿದ್ದರಿಂದ ಕಲೆ ಇವರಲ್ಲಿ ಅಡಕವಾಗಿದೆ. ಕಲೆ ಅನ್ನುವಂಥ ಗುಣ ಶುಕ್ರ ಕಲೆಗಳಿಗೆ ಅಭಿಮಾನಿ. ಶುಕ್ರನಿಂದನೇ ಕಲೆಗಳು, ಶುಕ್ರನಿಂದನೇ ಎಲ್ಲ ಥರದ ನಾಟ್ಯ, ನಾಟಕ, ಕಾವ್ಯ, ಸಾಹಿತ್ಯ ಇತ್ಯಾದಿಗಳೆಲ್ಲ ಮುಖ್ಯ ಕಲೆಗಳೇನಿವೆ ಆ ಕಲೆಗಳನ್ನು ನಾವು ಶುಕ್ರನಿಂದ ಚಿಂತನೆ ಮಾಡಬೇಕು. ಅದರ ಜೊತೆಗೆ ಬುಧ ಮತ್ತು ಗುರು ಬಲಿಷ್ಠರಾದಾಗ ಅವರು ಉತ್ತಮವಾಗಿರ್ತಕ್ಕಂತಹ ಕಲಾಕಾರರಾಗ್ತಾರೆ. ಒಂದು ವೇಳೆ ಅವರಲ್ಲಿ ಆ ತುಲಾರಾಶಿಯಲ್ಲಿ ಶನಿ ಸ್ಥಾನ ಉತ್ತಮವಾಗಿ ಬರ್ತದೆ. ಒಂದು ವೇಳೆ ಶನಿ ಉತ್ತಮನಾಗಿದ್ದರೆ ಅವರು ನ್ಯಾಯಾಧೀಶರಾಗ್ತಾರೆ, ಒಳ್ಳೆಯ ವಕೀಲರಾಗ್ತಾರೆ. ಆದರೆ ಅದೇ ಗುರು ಅಥವಾ ಬುಧ ಒಳ್ಳೆಯ ಸ್ಥಾನದಲ್ಲಿದ್ದಾಗ ಇವರು ಒಳ್ಳೆಯ ಕಲಾವಿದರಾಗ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಾವು ನೆನೆಸಬೇಕು. ಅಂಥ ಗುಣಗಳು. ಅವರು ಎಂಥ ಮಾತನಾಡಿದ್ದೆಲ್ಲ ಗೊತ್ತು. ಅವ್ರಿಗೆ ಮಾಡಿದಂಥ ಅಭಿನಯ ಮಾಡದಾಗಿರ್ತಕ್ಕಂಥ ಯಾವ ಪಾತ್ರಗಳು ಉಳಿದಿಲ್ಲ ಅಂತ ಅನಿಸ್ಬೋದು. ದೈವಿ ಪಾತ್ರಗಳಂತೂ ಎಲ್ಲ ಪ್ರತಿಯೊಂದು ಕಣ್ಣೆದುರಿಗೆ ಬರುವ ಹಾಗೆ ಸ್ಪಷ್ಟವಾದ ಮಾತು. ಇಂಥ ಗುಣಗಳನ್ನು ನಾವು ತುಲಾರಾಶಿಯಲ್ಲಿ ಚಿಂತನೆ ಮಾಡಬಹುದು. ಅಷ್ಟು ಸ್ಪಷ್ಟತೆ ಶುಕ್ರನ ಬಲ ಇದ್ರೆ ಈ ಎಲ್ಲ ಲಾಭಗಳು ಸಿಗ್ತವೆ. ಶುಕ್ರ ಅತ್ಯಂತ ಶ್ರೇಷ್ಠ ಶುಭ ಗ್ರಹ ಅಂತ ವರ್ಣನೆ ಮಾಡಿದ. ಆದರೆ ಶುಕ್ರ ಒಂದು ವೇಳೆ ಒಳ್ಳೆಯ ಸ್ಥಾನದಲ್ಲಿ ಜಾತಕದಲ್ಲಿ, ತಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಇಲ್ಲದೇ ಇದ್ರೆ ಅವಾಗ ಅಷ್ಟೇ ಕಷ್ಟವನ್ನು ತಂದು ಕೊಡ್ತಾನೆ. ಅವರ ಮಾತುಗಳು ವಿಪರೀತ ಆಗ್ತದೆ. ತನ್ನ ಮಾತುಗಳು ತಮಗೆ ವೈರಿ ಆಗ್ತವೆ. ಅಂಥ ಮಾತುಗಳನ್ನ, ನಿಷ್ಠುರವಾದ ಮಾತುಗಳನ್ನ, ಅಸಂಬದ್ಧ ಮಾತುಗಳನ್ನ, ಕೆಲವೊಮ್ಮೆ ಅಪಾಸ್ಯ ಕೇಳುವಾಗುವಂತಹ ಮಾತುಗಳನ್ನ
ಅಥವಾ ಸಮಾಜಕ್ಕೆ ವಿರೋಧವಾಗುವಂತಹ ಮಾತುಗಳನ್ನ, ತಮ್ಮ ಎಲ್ಲ ಕೆಲಸಗಳಲ್ಲಿಯೂ ಸಹಿತ ಅಡೆತಡೆ ಆಗುವಂತಹ ಮಾತುಗಳನ್ನು ಆಡುವ ಸಾಧ್ಯತೆ ಈ ತುಲಾರಾಶಿಯವರಿಗೆ ಇರ್ತದೆ. ಅದಕ್ಕಾಗಿ ಶುಕ್ರ ಬಲಿಷ್ಠನಾಗಿದ್ದಾನೋ ಇಲ್ಲೋ ಅಂತೇಳಿ ನಾವು ಜಾತಕವನ್ನು ನೋಡಿ ತಿಳ್ಕೋಬೇಕು. ಆ ನಂತರ ನಮ್ಮಲ್ಲಿ ಇರ್ತಕ್ಕಂಥ ಗುಣಗಳೇನಿವೆ ಅದಕ್ಕೇನಾದರೂ ನಾವು ಬದಲಾವಣೆ ತರಬಹುದಾ, ನಮ್ಮ ಮಾತುಗಳನ್ನು ಸುಧಾರಣೆ ಮಾಡ್ಕೋಬಹುದಾ, ನಾವು ನಿಷ್ಠುರವಾಗಿ ಮಾತಾಡ್ತಾ ಇದ್ದೀವ, ಅಥವಾ ನಮ್ಮಲ್ಲಿ ಈ ಗುಣವನ್ನು ಬದಲಾವಣೆ ತರಲಿಕ್ಕೆ ಯಾವ ಜಪ ಮಾಡಬೇಕು ಅಂತೇಳಿ ನಾವು ಚಿಂತನೆ ಮಾಡಬೇಕು. ನಮ್ಮ ಮಾತಿನಿಂದ ಬೇರೆ ಯಾರಿಗಾದರೂ ತೊಂದರೆ ಆಗ್ತಿದ್ರೆ ಶುಕ್ರ ಜಪ ಮಾಡಬೇಕು ತುಲಾರಾಶಿಯವರು. ಅದೇ ರೀತಿ ಆ ರಾಶಿಯ ಗುಣ ಸ್ವಭಾವಗಳನ್ನು ನಾವು ಇನ್ನಷ್ಟು ಶುಕ್ರನಿಗೆ ಪ್ರತ್ಯರ್ಥವಾಗಿರ್ತಕ್ಕಂಥ ದಾನಗಳನ್ನು ಮಾಡುವುದರಿಂದ ಇಂತಹ ದೋಷಗಳು ಪರಿಹಾರ. ನಿಷ್ಠುರತೆ ಅನೇಕ ಸಂದರ್ಭಗಳಲ್ಲಿ ವೈರತ್ವವನ್ನು ತಂದು ಕೊಡ್ತದೆ. ಅದೇ ಮಾತಿನಿಂದ ವೈರತ್ವ ಬರಬಹುದು. ಬ್ಯಾಲೆನ್ಸ್ ಮಾಡೋದು ಅಂತ ಹೇಳ್ತೀವಲ್ಲ, ನಮ್ಮನ್ನು ಬ್ಯಾಲೆನ್ಸ್ ಮಾಡ್ತಾ ಇರತಕ್ಕಂಥ ವ್ಯಕ್ತಿ, ಕಾಲ, ಪುರುಷ, ಪರಮಾತ್ಮ ಬೇರೆ ಇದ್ದಾನೆ ಅನ್ನುವಂಥದ್ದು ನಮ್ಮ ಗಮನದಲ್ಲಿ ಯಾವತ್ತೂ ಇರಬೇಕು. ಹೀಗಾಗಿ ನಾವೇ ಎಲ್ಲವನ್ನು ಸುಧಾರಿಸ್ತೀನಿ ಅನ್ನುವಂಥದ್ದು ಸಾಧ್ಯ ಆಗುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅದಕ್ಕೆ ನಮ್ಮ ಸ್ವಭಾವಗಳನ್ನು ಬದಲಾವಣೆ ಮಾಡ್ಕೋಬೇಕು, ಕೆಲವು ಹಂತದಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದು ಈ ತುಲಾರಾಶಿಯಿಂದ ನಾವು ತಿಳ್ಕೋಬಹುದು. ಇನ್ನು ವಿಶಾಖ ನಕ್ಷತ್ರದಲ್ಲಿ ಬರುವಂತ ಈ ತುಲಾರಾಶಿ ವಾಯು ತತ್ವದ್ದಾಗಿದ್ದರಿಂದ ಇವರು ನಿರಂತರ ಶ್ರಮಜೀವಿಗಳಾಗಿರ್ತಾರೆ, ಹರಿದಾಡ್ತಾ ಇರ್ತಾರೆ. ಇವರು ಮನಸ್ಸು ಹರಿದಾಡ್ತಾ ಇರ್ತದೆ, ಒಯ್ದಾಡೋದಲ್ಲಿ ಇರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಅವರು ಚಿಂತನೆಗಳು ಬಹಳಷ್ಟು ಇರ್ತದೆ. ಆ ಚಿಂತನೆಗೆ ತಕ್ಕಷ್ಟು ಆಕಾಶ ಬಹಳ ದೊಡ್ಡದಲ್ಲಿ, ಆ ಆಕಾಶವನ್ನು ಹಿಡಿದು ಇಡ್ಲಿಕ್ಕಾಗುವುದಿಲ್ಲ. ವಾಯು ತತ್ವ ಅಂದ್ರೆ ಆಕಾಶದ ವರ್ಣ, ಆದ್ರಿಂದ ಅದನ್ನೆಲ್ಲ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಆ ಚಿಂತನೆಗಳಿಗೆ ಒಂದು ರೂಪವನ್ನು ಕೊಡುವಂತಹ ಪ್ರಯತ್ನ ತುಲಾರಾಶಿಯವರು ಮಾಡಬೇಕು. ಇನ್ನು ವಿಶಾಖ ನಕ್ಷತ್ರದಲ್ಲಿ ಬರುವಂತಹ ಇವರು ರಾಕ್ಷಸಗಣದವರು ಅಂತೇಳಿ, ಚಿತ್ತಾ ನಕ್ಷತ್ರದವರು ರಾಕ್ಷಸಗಣದವರು, ಅನಂತರ ವಿಶಾಖ ನಕ್ಷತ್ರದವರು ರಾಕ್ಷಸಗಣದವರು ಆಗಿದ್ದರಿಂದ ವಿಶಾಖ ನಕ್ಷತ್ರದ ಜನ ಏನಿದ್ದಾರೆ ಇವರು ಬಹಳಷ್ಟು ಚಿಂತನೆಯನ್ನ ಮಾಡಬೇಕು. ಮುಖ್ಯವಾಗಿ ಶುಕ್ರನಿಗೆ ಸಂಬಂಧಪಟ್ಟ ಹಾಗೆ ಶಾಂತಿಯನ್ನ ಅಥವಾ ಜಪವನ್ನ, ಏನಾದರೂ ರತ್ನವನ್ನು ಅಥವಾ ಮತ್ತೊಂದು ಪರಿಹಾರಗಳನ್ನು ಅವರು ಮಾಡ್ತಾ ಇದ್ರೆ ತಮ್ಮ ಸ್ವಭಾವದಲ್ಲಿ ಬದಲಾವಣೆ ಬರುತ್ತದೆ. ನಿತ್ಯ ವ್ಯವಹಾರದಲ್ಲಿ ಅವರ ಜೀವನ ಉನ್ನತ ಮಟ್ಟಕ್ಕೆ ಹೋಗ್ತದೆ. ಈ ತುಲಾರಾಶಿಯ ಜನ ನ್ಯಾಯಾಧೀಶರಾಗ್ತಾರೆ, ವಕೀಲರಾಗ್ತಾರೆ, ಕಲಾವಿದರಾಗ್ತಾರೆ ಅಂತ ಹೇಳಿ. ಕಲೆಗೆ ಇಂಥದ್ದೇ ಅಂತಿಲ್ಲ. ನಾಟ್ಯ ರಂಗದಲ್ಲಿದ್ದಾರೆ, ಬೇರೆ ಬೇರೆ ನಾಟಕಗಳಲ್ಲಿದ್ದಾರೆ, ಬೇರೆ ಬೇರೆ ವ್ಯವಹಾರಗಳಲ್ಲಿ ಕಲೆ ಎಲ್ಲಿಲ್ಲ ಹೇಳಿ, ಎಲ್ಲ ಕಡೆ ಕಲೆ ಇದೆ. ಆ ಕಲೆಯನ್ನ ಸದುಪಯೋಗ ತಗೊಳ್ಳುವಂಥವ್ರು ಯಾರಾದರೂ ಇದ್ರೆ ಆ ತುಲಾರಾಶಿಯವರು. ಈ ವಿಶಾಖ ನಕ್ಷತ್ರದವರಿಗೂ ಈ ದೋಷ ಇದೆ. ಇವರಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ಈ ವಿಶಾಖ ನಕ್ಷತ್ರ ಅದರ ಕೊನೆ ಚರಣ ಏನಿದೆ ಅದು ವೃಶ್ಚಿಕ ರಾಶಿಯಲ್ಲಿ ಬರ್ತದೆ. ಅದು ಚಂದ್ರನಿಗೆ ದೋಷಕಾರಕ ಆಗುವುದರಿಂದ ಈ ಮನಸ್ಸಿಗೆ ತಕ್ಕ ಹಾಗೆ ಇವರು ಅನೇಕ ನಿರ್ಧಾರಗಳನ್ನು ತಗೊಂಡು, ತಕ್ಷಣದ ನಿರ್ಧಾರ, ವಿಚಾರ ಮಾಡದಲ್ಲಿ ನಿರ್ಧಾರ, ಒಂದೇನೋ ಥಟ್ ಅಂದ್ರೆ ಪಟ್ ಅಂತಾರಂತಲ್ಲ ಹಾಗೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಕ್ಷಣ ಒಂದು ನಿರ್ಧಾರ ತಗೊಳ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅದು ವಿರುದ್ಧ ಆಗಿದೆ. ವಿಚಾರ ಮಾಡದೇ ತಗೊಳ್ಳುವಂತಹ ನಿರ್ಧಾರಗಳು ಇವರಿಗೆ ಅತ್ಯಂತ ಅಪಾಯಕಾರಿ ಅಂತ ಹೇಳ್ಬೋದು. ಅಂದ್ರೆ ಶುಕ್ರ ಬಲಿಷ್ಠನಾಗಿರುವುದರಿಂದ ಶುಕ್ರನಿಗೆ ಶ್ರೀಮಂತಿಕೆಗೆ ಮುಖ್ಯ ಕಾರಣ ಅಂತ ಹೇಳಿದ್ದಾರೆ. ಶುಕ್ರ ದಶಾ ಬಂದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಿರ್ತಾರೆ ನೋಡಿ. ಶುಕ್ರನಿಗೆ ಬಹಳ ಶ್ರೀಮಂತಿಕೆಗೆ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಆ ಶ್ರೀಮಂತಿಕೆ ಒಮ್ಮೊಮ್ಮೆ ಅಹಂಕಾರವನ್ನು ತಂದು ಕೊಡ್ತದೆ, ಮಾಡಬಾರದನ್ನ ಮಾಡಿಸ್ತದೆ, ಹೇಳಬಾರದನ್ನ ಹೇಳಿಸ್ತದೆ. ಅಂಥ ಗುಣಗಳು ಬರಬಾರದು ಅಂತ ಹೇಳಿದ್ರೆ ಬಲಿರಾಜನಿಗೆ ಶುಕ್ರರು ಮಾಡಿದ ಅನುಗ್ರಹ, ಶುಕ್ರಾಚಾರ್ಯರು ಮಾಡಿದ ಅನುಗ್ರಹ ತುಲಾರಾಶಿಯವರ ಮೇಲೂ ಶುಕ್ರಾಚಾರ್ಯರು ಮಾಡಬೇಕು, ಯಾವತ್ತೂ ಕಾಪಾಡಬೇಕು. ಕಷ್ಟ ಬಂದಾಗ ಸಹಾಯಕ್ಕೆ ಬರಬೇಕು. ಅಂಥ ಬಲಿರಾಜನಿಗೆ ಕರುಣೆಯನ್ನು ತೋರಿಸಿದಂಥವರು ಶುಕ್ರಾಚಾರ್ಯರು ರಾಶಿಯ ಮೇಲೂ, ಎಲ್ಲ ರಾಶಿಯವರ ಮೇಲೂ ಬೇಕು, ತುಲಾರಾಶಿಯವರ ಮೇಲೆ ಅದೇ ತಮ್ಮದೇ ಸ್ಥಾನ ಆಗಿದ್ದರಿಂದ
ಅಲ್ಲಿ ಮುಖ್ಯವಾಗಿ ಕರುಣೆಯನ್ನು ತೋರಿಸಬೇಕು. ಈ ರಾಕ್ಷಸ ಗಣ, ಅದಕ್ಕೆ ನಾನು ಬಲಿರಾಕ್ಷಸ ಮತ್ತು ಶುಕ್ರಾಚಾರ್ಯ ಇಬ್ಬರನ್ನು ನೆನೆಸ್ತಾ ಇದ್ದೆ. ಈ ಇಬ್ಬರಿಗೂ ಯಾವ ರೀತಿ ಸಂಬಂಧ ಇದೆಯೋ, ಒಂದು ಕಡೆಯಿಂದ ನೀವು ದುಷ್ಟತನವನ್ನು ಮಾಡುವಂತ ಕಲಿಸಿಕೊಟ್ಟವರು, ಕಷ್ಟ ಕಾಲ ಇನ್ನೇನು ವಾಮನ ದೇವರು ಬಂದು ತುಳಿತಾರೆ ಅನ್ನುವಂಥ ಕಾಲಕ್ಕೆ ಬಂದು ಸಹಾಯಕ್ಕೆ ನಿಂತವರು ಶುಕ್ರಾಚಾರ್ಯ. ಇಂಥ ಸಂದರ್ಭದಲ್ಲಿ ಈ ರಾಶಿಯವರು ಏನಾಗ್ತಾರೆ ಅಂತ ಹೇಳಿದ್ರೆ, ತಮ್ಮ ಮನಸ್ಸಿಗೆ ಬಂದ ಹಾಗೆ, ಚಿಂತನೆಗೆ ಬಂದ ಹಾಗೆ, ವಿಚಾರಕ್ಕೆ ಬಂದ ಹಾಗೆ, ಎಲ್ಲಿಂದನೋ ಪ್ರೇರಣೆ ಬಂದ ಹಾಗೆ ಅದಕ್ಕೆ ತಕ್ಕ ಹಾಗೆ ನಿರ್ಧಾರವನ್ನು ತಕ್ಷಣಕ್ಕೆ ತಗೊಂಡ್ಬಿಡ್ತಾರೆ. ಅದು ತಗೊಳ್ಳದೇನೆ ಚಿಂತನೆ ಮಾಡಿ, ದೇವರನ್ನ ನೆನೆಸಿ, ಪ್ರಾರ್ಥನೆ ಮಾಡಿ, ಒಂದು ದಿವಸ ಒಂದು 10 ನಿಮಿಷ, ಒಂದು 5 ನಿಮಿಷ ಆದರೂ ಸಮಯವನ್ನು ಕೊಟ್ಟು ವಿಚಾರಕ್ಕೆ ತಕ್ಕ ಹಾಗೆ ನಿರ್ಧಾರಗಳನ್ನು ತಗೊಳ್ಳೋದು ಒಳ್ಳೆಯದು ಅಂತ ಹೇಳಿ, ಈ 3 ನಕ್ಷತ್ರಗಳನ್ನು ನಾವು ಚಿಂತನೆ ಮಾಡಿದಾಗ ಒಂದು ಮಾತು ನಮಗೆ ನೆನಪು ಉಳಿಯುವಂಥದ್ದು, ತುಲಾರಾಶಿ ಮಧ್ಯಮ. ಮಧ್ಯಮ ಅಂತ ಹೇಳಿದ್ರೆ, ಪಾಂಡವರಲ್ಲಿ ಮಧ್ಯಮ ಯಾರು? ಅರ್ಜುನ. ಉಪದೇಶ ಆಗಿದ್ದು ಕೃಷ್ಣನಿಗೆ, ಕೃಷ್ಣನಿಂದ ಉಪದೇಶ ಆಗಿದ್ದು ಅರ್ಜುನನಿಗೆ. ಹಾಗೆ ಇವರು ಅರ್ಜುನನಂತೆ ಅತ್ಯಂತ ಶ್ರೇಷ್ಠರಾಗಿರ್ತಾರೆ, ಯೋಧರಾಗಿರ್ತಾರೆ, ಪ್ರತಿಯೊಂದನ್ನು ನಿಷ್ಠೆಯಿಂದ ಮಾಡುವಂಥವರಾಗಿರ್ತಾರೆ. ಆ ಎಲ್ಲವನ್ನು ದೇವರಿಗೆ ಮತ್ತು ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು ಇವರು ಗುಣ ಆಗಿತ್ತು. ಇವರು ಕಷ್ಟ ಸುಖಗಳನ್ನು ಸಹಿತ ಸಮತೋಲಿತವಾಗಿ ನೋಡುವಂಥವರು ಅಂತೇಳಿ ಈ ತುಲಾರಾಶಿ ವಿಚಾರ.